ನಮಸ್ಕಾರ ರೀ. ನಮಸ್ಕಾರ ರೀ. ನನ್ನ ಹೆಸರು ಗಿರೀಶ್ ಪೂಜಾರಿ ಅಂತ ಹೇಳ್ರಿ. ನಾವು ಜಿ ಸಾಯಿಲ್ ಅಗ್ರೋದಿಂದ ಬಂದಿದ್ದೆವು. ನೀವು ವರ್ಷ ಮಾಡ್ತಿದ್ರಿ ಮತ್ತೆ ಈ ವರ್ಷ ಪ್ರತಿ ವರ್ಷದ್ದು ಏನ್ ಫರಕ್ ಐತಿ ಒಂದ್ ಸ್ವಲ್ಪ? ಈ ವರ್ಷ ಫರಕ್ ಐತಲ್ರಿ, ಜರ ಸಾಯಿಜ್ ಗೊನಿ ದಾಂಡಿಗೆ ಅದಾವ್ರಿ. ಇಂತ ದಮ್ಮು ಆಗ್ಯದ್ರಿ. ದಮ್ಮು ಆಗೈತಿ. ಮತ್ ನಮ್ಮ ಪ್ರಾಡಕ್ಟ್ ಏನೇನ್ ಮಾಡ್ರಿ? ನಮ್ ಪ್ರಾಡಕ್ಟ್ ಬಿಟ್ಟಿದೇವಲ್ರಿ. ಜಿ ಸಾಯಿಲ್ ಎನರ್ಜಿ ಬಿಟ್ರಿ? ಬಿಟ್ಟಿದೇವ್ರಿ. ಅಮಿಷಿಕ್ಸ್ ಹೊಡೆದಿರಿ? ಹ್ಞೂನ್ರಿ. ಟೆರಾನ್ ಸೂಪರ್. ಹ್ಞೂರಿ. ಈಗ ಸಾಯಿಜ್ ಚಲೋ ಆಗೈತೆಲ್ಲ, ಚಲೋ ಆಗೈತಿ. ಚಲೋ ಆಗೈತ್ರಿ. ವರ್ಷಕ್ಕಿಂತ ಬೇಷ್ ಐತ್ರಿ. ವರ್ಷಕ್ಕಿಂತ ಬೇಷ್ ಆಗೈತ್ರಿ. ಹ್ಞೂರಿ. ಮತ್ತ ಹೋದ ವರ್ಷ ಗೊನಿ ಸೈಜ್ ಕಡಿಮೆ ಇತ್ತು. ಗೊನಿ ಸೈಜ್ ಕಮ್ರಿ, ಸಣ್ಣ. ಆಮೇಲೆ ಗಳು ಆಗಿತ್ತು ಒಂದ್ ಜರ. ಗಳ ಆಗೈತ್ರಿ. ಈ ಸಲ ಏನ್ ಗಳಿಲ್ಲ ಏನಿಲ್ಲ, ಬಟ್ ವ್ಯವಸ್ಥಿತ ಆಗೈತಿ. ಹ್ಞೂನ್ರಿ. ನಿಮ್ಗ ಬೇಷ್ ಅನಸ್ತಾವ ಪ್ರಾಡಕ್ಟ್ ಎಲ್ಲ? ಬೇಷ್ ಅನಸ್ತಾವ. ಬ್ಯಾರೆ ರೈತರಿಗೆ ಏನ್ ಹೇಳಕ್ ಇದು ಮಾಡ್ತೀರಿ ಅಂದ್ರ, ಬಳಸಿದ್ರ ಹೆಂಗ ಆತೈತಿ ಹೆಂಗಿಲ್ಲ? ಬ್ಯಾರೆ ರೈತರಿಗೆಲ್ಲ ಕ್ಯಾನ್ರಿ, ಈಗ ನಮ್ದು ಪ್ಲಾಟ್ ಕಾಣತೈತಲ್ರಿ, ಆ ಪದ್ಧತಿ ಮಾಡ್ಕೊತ ಹೋಗುದ್ರಿ. ಒಟ್ಟ ಬ್ಯಾರೆ ರೈತರು ಈ ತರ ಮಾಡಿದ್ರಂದ್ರ ಅವ್ರಿಗೆ ಲಾಭ ಆತೈತಿ. ಆತೈತಲ್ರಿ. ಈ ಸಲ ಏನ್ರಿ ಪೂರ ಎಲ್ಲ ಇದು ಹೋಗಿತ್ರಿ, ಪಡ ಹೂ ಬಿಡಲತ್ತಂದ ನಾರಾಜ್ ಆಗಿದೇವ್ರಿ. ಅನ್ನೋದ್ರಾಗ ಏನೇನೋ ದೇವ್ರ ಪುಣ್ಯದಿಂದ್ರಿ ಔಷಧ ಚಲೋ ಸಿಕ್ತ್ರಿ. ಹಿಂಗಾಗಿ ಎಲ್ಲ ಬಿಟ್ಟದ ಬದಲ ಹಿಂಗಾಗ್ಯದ ನೋಡ್ರಿ. ಚಲೋ ಆಗೈತಿ ಒಟ್ಟ. ರೀ. ಜಿ ಸಾಯಿಲ್ ಆಗಿರೋದು ಎಲ್ಲಾ ಪ್ರಾಡಕ್ಟ್ ಚಲೋ ಅದಾವ. ಚಲೋ ಅದಾವ್ರಿ. ಒಟ್ಟು ವ್ಯವಸ್ಥಿತ ವಜನ ಪಲ್ಪ ಟಾಕ್ಸ್ ಇಂದ ಇದು ಆಯ್ತಂದ್ರ ಅನುಕೂಲ ಆದೈತಿ.